ಸರ್ಕಾರವು ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ಲಾಟಿಂಗ್ ನಿಯಮವನ್ನು ಸರಳೀಕರಣಗೊಳಿಸಿದ ಆದೇಶವನ್ನು ಭೂಮಾಪನ ಇಲಾಖೆಯ ಡಿಡಿಎಲ್ಆರ್ ಹಾಗೂ ಎಡಿಎಲ್ಆರ್ ಅವರು ಧಿಕ್ಕರಿಸಿದ್ದಾರೆ. ಅವರು ಹಣ ಮಾಡುವ ದುರುದ್ದೇಶದಿಂದ ಜನರಿಗೆ ಅನಗತ್ಯ ತೊಂದರೆ ಕೊಡ್ತಿದ್ದಾರೆ. ಇದರ ಬಗ್ಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಗೆ ಲಿಖಿತ ದೂರು ಸಲ್ಲಿಸಿದ್ದು, ದೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುತ್ತದೆ ಎಂದು ನಗರಸಭಾ ಮಾಜಿ ವಿಪಕ್ಷ ನಾಯಕರು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವ ಮೊಹಮ್ಮದ್ ಅಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜನರಿಗೆ ತಮ್ಮ ಭೂಮಿಗಳನ್ನು ಪ್ಲಾಟಿಂಗ್ ಮಾಡಲು ತುಂಬ ಸಮಸ್ಯೆ ಆಗ್ತಾ ಇತ್ತು. ಪ್ಲಾಟಿಂಗ್ ಆಗಿ ಹಲವಾರು ದಾಖಲೆಗಳನ್ನು ಒದಗಿಸಲು ಕಂದಾಯ ಇಲಾಖೆ ಸೂಚಿಸ್ತಾ ಇದ್ರು. ಇಲಾಖಾಧಿಕಾರಿಗಳ ಭ್ರಷ್ಟಾಚಾರದಿಂದ ಅರ್ಜಿ ನೀಡಿ 10 ವರ್ಷಗಳಾಗಿದ್ರೂ ಪ್ಲಾಟಿಂಗ್ ಆಗದೆ ಜನರಿಗೆ ತೊಂದರೆ ಆಗ್ತಾ ಇತ್ತು. ಇದಕ್ಕಾಗಿ ರಾಜ್ಯ ಸರ್ಕಾರವು ಪ್ಲಾಟಿಂಗ್ ಆಗಿ ಸಂಬಂಧಿಸಿದಂತೆ ಸರಳೀಕರಣ ಮಾಡಿ ಆದೇಶಿಸಿರ್ತದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ಲಾಟಿಂಗ್ಗೆ ಸಂಬಂಧಿಸಿದಂತೆ ಅಭಿಯಾನ ನಡೆದಿದ್ದು 2025ರ ಮೇ 16ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಜಾಸೌಧವನ್ನು ಉದ್ಘಾಟಿಸಿ ಮುಖ್ಯಮಂತ್ರಿಗಳು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸುತ್ತಾರೆ ಎಂದು ತಿಳಿದು ಡಿಡಿಎಲ್ಆರ್ ಪ್ರಸಾದಿನಿ ಅವರು ಮುಖ್ಯಮಂತ್ರಿಗಳಿಗೆ ಅಭಿಯಾನದ ಪ್ರಗತಿ ತೋರಿಸುವುದಕ್ಕಾಗಿ ಜಿಲ್ಲೆಯ ತಾಲೂಕುವಾರು ಪ್ಲಾಟಿಂಗ್ಗೆ ಬಂದಿರುವ 8727 ಕಡತಗಳಲ್ಲಿ 5855 ಕಡತಗಳನ್ನು ಮಂಜೂರು ಮಾಡಿ ಪಹಣಿ ಇಂಡೀಕರಣ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೋದ ಬಳಿಕ ಅವರು ತಮ್ಮ ಕಚೇರಿಗೆ ಸಲ್ಲಿಸಲಾಗಿರುವ ಕಡತಗಳಿಗೆ ಮಂಜೂರಾತಿ ನೀಡದೆ ಇರಿಸಿಕೊಂಡಿದ್ದಾರೆ. ಕಡತ ಮಂಜೂರು ಮಾಡಲು ಲಕ್ಷಾಂತರ ರೂಪಾಯಿ ಲಂಚದ ಹಣ ಬೇಡಿಕೆ ಇಡುತ್ತಿರುವ ಹಾಗೂ ಹಣ ನೀಡದ ಕಡತಗಳ ಮಾತ್ರ ಮಂಜೂರಾತಿ ಕೊಡ್ತಾ ಇರುವ ಬಗ್ಗೆ ಬಂದಿರುವಂತಹ ಮಾಹಿತಿಯಂತೆ ನಾನು ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಪಡೆದುಕೊಂಡಿದ್ದೇನೆ. ಅದನ್ನು ಪರಿಶೀಲಿಸಿದಾಗ ಡಿಡಿಎಲ್ಆರ್ ಪ್ರಸಾದಿನಿಯವರು ಸರ್ಕಾರವು ಜನರ ಒಳಿತಿಗಾಗಿ ಮಾಡಿರುವ ಪ್ಲಾಟಿಂಗ್ ಸರಳೀಕರಣ ಆದೇಶವನ್ನು ಧಿಕ್ಕರಿಸಿ ಹಣ ಮಾಡುವ ದುರುದ್ದೇಶದಿಂದ ಜನರಿಗೆ ತೊಂದರೆ ಕೊಡ್ತಾ ಇರೋದು ಕಂಡುಬಂದಿದೆ. ಇದರ ವಿರುದ್ಧ ನಾನು ಕರ್ನಾಟಕ ಲೋಕಾಯುಕ್ತಕ್ಕೆ ಮಾರ್ಚ್ನಲ್ಲಿ ಲಿಖಿತ ದೂರನ್ನು ಸಲ್ಲಿಸಿದ್ದು, ದೂರು ದಾಖಲಾಗಿರುತ್ತದೆ. ಇನ್ನು ಬ್ಲಾಕ್ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷ ಮೌರಿಸ್ ಮಸ್ಕರಿನಸ್, ನಗರ ಕಾಂಗ್ರೆಸ್ ಉಪಾಧ್ಯಕ್ಷ ಸುರೇಶ್ ಪೂಜಾರಿ, ಮಾಜಿ ಕಾರ್ಯದರ್ಶಿಗಳಾದ ರೋಷನ್ ಡಯಾಜ್, ಕಮರುದ್ದೀನ್ ಕುರ್ನಡ್ಕ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇವತ್ತು ಈ ಆದೇಶವನ್ನು ಮಾಡಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಪ್ಲಾಟಿಂಗನ್ನು ಪೋಡಿ ದುರಸ್ತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಈ ಅಭಿಯಾನ ಕಾರ್ಯಕ್ರಮಕ್ಕೆ ಅವತ್ತು ಈ ಪೋಡಿ ದುರಸ್ತಿ ಅಂದರೆ ಈ ಪ್ಲಾಟಿಂಗ್ ಮಾಡುವ ಅಭಿಯಾನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸರ್ವೇರ್ಗಳನ್ನು ಇಲ್ಲಿ ಪ್ರೊವೈಡ್ ಮಾಡಿ ಎಲ್ಲ ಜಿಲ್ಲೆಗಳಿಗೆ ಇವತ್ತು ಅಭಿಯಾನದ ಮೂಲಕ ಜನರಿಗೆ ಆದಷ್ಟು ಶೀಘ್ರದಲ್ಲಿ ಪ್ಲಾಟಿಂಗ್ ಆಗುವಂಥ ವಿಚಾರವನ್ನು ಸರ್ಕಾರ ಒಂದು ಉದ್ದೇಶ ಇಟ್ಟುಕೊಂಡು ಮಾಡಿತ್ತು. 2025ರ ಮೇ ತಿಂಗಳಲ್ಲಿ, ಅಂದರೆ 25ರ ಮೇ ತಿಂಗಳು ಕಾಣಬೇಕು, ಹೌದು ಮೇ ತಿಂಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಲ್ಲಿ ಜಿಲ್ಲೆಗೆ ಪ್ರಜಾಸೌಧ ಜಿಲ್ಲಾಧಿಕಾರಿಗಳ ಕಚೇರಿ ಉದ್ಘಾಟನೆ ಮಾಡಲಿಕ್ಕೆ ಬರುವಂಥ ಕಾರ್ಯಕ್ರಮ ಅಥವಾ ಪ್ರಗತಿ ಪರಿಶೀಲನೆ ಮಾಡುವಂಥ ಸಂದರ್ಭ ಇರ್ಬೋದು ಅಂತೇಳಿ ಮನಗಂಡಂಥ ಈ ಇಲಾಖೆಯ ಅಂದರೆ ಎಡಿಎಲ್ಆರ್ ಕಚೇರಿ, ತಾಲೂಕು ಕಚೇರಿಯಿಂದಾಗಲಿ ಎಲ್ಲ ಬಂದಂಥ ಹೆಚ್ಚಿನ ಒಂದು 8,000 ಅಂದರೆ ಅಂಕಿಅಂಶ ಪ್ರಕಾರ 8,000ದಷ್ಟು ಪ್ಲಾಟಿಂಗನ್ನು ಇವತ್ತು ಎಲ್ಲ ಭೂಮಾಪಕರು, ಈಗ 9 ತಾಲೂಕಿದೆ ನಮ್ಮ ಜಿಲ್ಲೆಯಲ್ಲಿ, 9 ತಾಲೂಕಿದೆ, 9 ತಾಲೂಕಿನ ಎಲ್ಲ ಮಾಪಕರು ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಸರ್ವೆ ನಕ್ಷೆ ಮಾಡಿ ಇವತ್ತು ಆ ಕಡತವನ್ನು ತಯಾರು ಮಾಡಿ ತಾಲೂಕು ಕಚೇರಿ ಎಡಿಎಲ್ಆರ್ ಮೂಲಕ ಇವತ್ತು ಡಿಡಿಎಲ್ಆರ್ ಕಚೇರಿಗೆ ಸಲ್ಲಿಸುವಂಥ ಕೆಲಸ ಆಗಿತ್ತು. ಯಾವಾಗ ಈ ಅಭಿಯಾನ ಪ್ರಾರಂಭ ಆದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದಾಗ ಪ್ರೋಗ್ರೆಸ್ ತೋರಿಸ್ಬೇಕಲ್ಲ, ಅದಕ್ಕಾಗಿ ಅವರು ಆದಷ್ಟು ಫಾಸ್ಟಾಗಿ ಮಾಡಿದರು. ಇಲ್ಲಿ ನಿಮಗೆ ನಾನು ಅಂಕಿಅಂಶ ಅಲ್ಲಿ ಕೊಟ್ಟಿದ್ದೇನೆ ನಿಮಗೆ. ಆ ಬಳಿಕ ಆ ಸಂದರ್ಭದಲ್ಲಿ 8,727 ಪ್ಲಾಟಿಂಗ್ ಕಡತಗಳು ಡಿಡಿಎಲ್ಆರ್ ಕಚೇರಿಯಲ್ಲಿತ್ತು. ಅದರಲ್ಲಿ 5,855 ಪ್ಲಾಟಿಂಗ್ ಆಗಿತ್ತು. ಆ CM ಬರುವ ಸಂದರ್ಭದಲ್ಲಿ ಪ್ರಗತಿ ಪರಿಶೀಲನೆ ಮಾಡುವ ಸಂದರ್ಭ ಇಲ್ಲಿ ಇದ್ದರೆ ಅವರಿಗೆ ಪ್ರೋಗ್ರೆಸ್ ತೋರಿಸಬೇಕು ದೃಷ್ಟಿಯಿಂದ 5,855 ಅರ್ಜಿ, ಅಂದರೆ ಎಲ್ಲ ತಾಲೂಕುವಾರು ವಿವರನ್ನು ನಾನು ಕೊಟ್ಟಿದ್ದೇನೆ. ವಿಲೇವರಿಯಾಗಿ ಪಹಣಿ ದಾಖಲೆ ಆಗಿತ್ತು. ಆ ಬಳಿಕ ಮುಖ್ಯಮಂತ್ರಿ ಹೋದ ಬಳಿಕ ಎಲ್ಲ ಪೆಂಡಿಂಗ್. ಇಲ್ಲಿ ಡಿಡಿಎಲ್ಆರ್ ಕಚೇರಿಯಲ್ಲಿ ಮಂಗಳೂರಲ್ಲಿ 4,373 ಕಡತ ಇದ್ದದನ್ನು ಖಾಲಿ 880 ಕಡತ ಮಾತ್ರ ವಿಲೇವಾರಿ ಆಯಿತು. ಅಭಿಯಾನ ಅಂದರೆ ಹೇಗೆ? ಅದೇ ಸ್ಪೀಡಲ್ಲಿ ಆಗಬೇಕಲ್ಲ. ಇವತ್ತು ಏನಂತ ಹೇಳಿದರೆ ಮುಖ್ಯಮಂತ್ರಿ ಬರ್ತಾರ ಅಂತೇಳೋ ಮಾತ್ರ ಒಂದು
ಅವರೆಲ್ಲಾದರೂ ಪರಿಶೀಲನೆ ಮಾಡುವಾಗ ಕಮ್ಮಿ ಕಾಣಬಾರ್ದು, ಜಾಸ್ತಿ ನಂಬರ್ ಪ್ರೋಗ್ರೆಸ್ ಕಾಣಬೇಕು ದೃಷ್ಟಿಯಲ್ಲಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಬಂದು ಹೋದ ಬಳಿಕ ಇವರು ಎಲ್ಲ ಕಡತಗಳು ದುಡ್ಡು ಗೆಲ್ಲುವಂಥದ್ದು, ದುಡ್ಡು ಕೊಟ್ಟವ್ರದ್ದು ಮಾತ್ರ ಮಾಡುವಂಥದ್ದು. ಇವತ್ತು ಈ ಪ್ರೋಸೆಸ್ಸಲ್ಲಿ ದುಡ್ಡು ಕೊಡಲಿಕ್ಕಿಲ್ಲ. ಅಲ್ಲಿ ಏನು ಮಾಡೋದು, ಅವರು ಸಹಿ ಹಾಕುವಂಥದ್ದು, ಪಾನಿ ದಾಖಲೆಗೆ ಆದೇಶ ಮಾಡುವಂಥ ಅಷ್ಟೇ DDLRನ ಕೆಲಸ. ಶ್ರೀಮತಿ ಪ್ರಸಾದಿನಿ ಅಂತ ಹೇಳುವಂಥ DDLR ಮೊದಲೊಂದು DDLRನ ಮೇಲೆ ಕಂಪ್ಲೇಂಟ್ ಇತ್ತು, ಅವರನ್ನು ತೆಗೆದರು, ಇವರನ್ನು ತಂದರು. ಇವರು ಏನು ಮಾಡಿದೆ ಅಂತಂದರೆ ಎಲ್ಲ ಫೈಲನ್ನು ಪೆಂಡಿಂಗ್ ಇತ್ತು, ಅವರ ಹಣ ಗೆಲ್ಲುವಂಥದ್ದು. ಇದೆಲ್ಲ ನಮ್ಮ ರೈತರಿಗೆ ಏನು ಸರ್ಕಾರ ಏನು ಉದ್ದೇಶ ಇಟ್ಟುಕೊಂಡು ಈ ಅಭಿಯಾನ ಮಾಡಿದೆ, ಇವತ್ತು ಸರಳೀಕರಣ ಮಾಡಿದೆ. ಈ ಸರಳೀಕರಣ ಆದ ಜನರಿಗೆ ರೈತರಿಗೆ ಸಹಾಯ ಆಗಬೇಕು ಏನು ಸರ್ಕಾರ ಕಾರ್ಯಕ್ರಮ ರೂಪಿಸಿದೆ, ಅದಕ್ಕೆ ವಿರುದ್ಧವಾಗಿ ಇವರ ಕಾರ್ಯಕ್ರಮ. ಇವತ್ತು ಇದನ್ನು ನಾನು ಮಾಹಿತಿ ಹಾಕಿ ನನಗೆ ಹಲವಾರು ತಾಲೂಕುಗಳಿಂದ ಬೇರೆ ಬೇರೆ ಜನ ನಮ್ಮ ಪ್ಲಾಟಿಂಗ್ ಅರ್ಜಿಗಳು ಪೆಂಡಿಂಗ್ ಆಗಿದೆ, DDLR ಕಚೇರಿ ಪೆಂಡಿಂಗ್ ಆಗಿದೆ. ಮತ್ತು ನಾನು ವಿಚಾರಿಸಿದಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ ಬ್ರೋಕರ್ ಮೂಲಕ ಮತ್ತು ಹಣ ತೆಕ್ಕೊಂಡು ವಿಲೇವಾರಿ ಮಾಡುವಂಥ, ಹಣ ಕೊಟ್ಟು ಮತ್ತು ವಿಲೇವಾರಿ ಮಾಡುವಂಥ ವಿಚಾರ DDLR ಅವರು ಪ್ರಸಾದಿನಿ ಮೇಡಮ್ ಮಾಡ್ತಾಯಿದ್ರು. ಅದರ ಬಗ್ಗೆ ನಾನು ಮಾಹಿತಿ ಹಾಕಲು ಪಡ್ಕೊಂಡೆ. ಮಾಹಿತಿ ಹಾಕಲ್ಲಿ ಪಡ್ಕೊಂಡು ನೋಡುವಾಗ ಎಲ್ಲ ವಿಚಾರ ದಾಖಲೆ ಸಿಕ್ಕಿತ್ತು ನನಗೆ. ಇದರ ಆಧಾರದಲ್ಲಿ ನಾನು ಲೋಕಾಯುಕ್ತಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನಿಮಗೆ ಲೋಕಾಯುಕ್ತದ ಕಂಪ್ಲೇಂಟ್ನ ಕಾಪಿ ನಿಮ್ಮ ಹತ್ರ ಇರ್ಬೋದು, ಉಂಟಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಮತ್ತು ಅದು ಯಾವುದು ಮಾರ್ಚ್ ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟೆ, ಅದು ರಿಜಿಸ್ಟರ್ ಆಯಿತು, ನನ್ನ ಅರ್ಜಿ ರಿಜಿಸ್ಟರ್ ತನಿಖೆ ಅಂತೇಳಿದೆ. ಇದು ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ಯಾವುದೇ ಯೋಜನೆ ಜನಪರವಾಗಿ ಮಾಡಿದರೂ ಕೂಡ ಈ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳು ಯಾವ ಥರ ಅದನ್ನು ಆ ಕೆಲಸವನ್ನು ಮಾಡದೆ ಜನರಿಗೆ ತೊಂದರೆ ಕೊಡುವಂಥ ವಿಚಾರವನ್ನು ಇವತ್ತು ಮಾಡುವಂಥದ್ದು ಇದು ಸರಿಯಲ್ಲ. ಇದನ್ನು ನಾವು ತಡೆಯಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತು ಹಲವಾರು ಸಮಸ್ಯೆಗಳಿಂದ ತುಂಬ ವರ್ಷಗಳಿಂದ ಪ್ಲಾಟಿಂಗ್ ಆಗದ ಸಮಸ್ಯೆಗಳಲ್ಲಿ ಒದ್ದಾಡ್ತಿದ್ದಂಥ ಜನರಿಗೆ ಸಹಾಯ ಮಾಡಲಿಕ್ಕೆ ಬೇಕಾಗಿ ಒಂದು ಆಂದೋಲನ ಮಾಡಿದಾಗ ಇವತ್ತು ಇದನ್ನು ಅವರೇ ಇದನ್ನು ಕುಂಠಿತಗೊಳಿಸುವಂಥ ಕೆಲಸ ಮಾಡ್ತಾರೆ, ಭ್ರಷ್ಟಾಚಾರ ಮಾಡೋದು ಉದ್ದೇಶ ಮಾಡ್ತಾಯಿದ್ದ ಅಂತಂದರೆ ಇದನ್ನು ತಡೆಯಕ್ಕೆ ಇದನ್ನು ಸಹಿಸಲು ಸಾಧ್ಯ ಇಲ್ಲ ಅಂತ ದೃಷ್ಟಿಯಲ್ಲಿ ಇವತ್ತು ಏನು ಮಾಡಿದೆ ಅಂದರೆ ನಾನು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೇನೆ. ಲೋಕಾಯುಕ್ತ ಖಂಡಿತವಾಗಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ತಾ ಇದ್ದರೆ ಇಲ್ಲ ದಾಖಲೆ ಸಮೇತ ನಾನು ಕೊಟ್ಟಿದ್ದೇನೆ. ಆ ಬಳಿಕ ಏನಾಯಿತು ಅಂತೇಳಿದರೆ ಪುತ್ತೂರು ADLR ಕಚೇರಿಯಲ್ಲಿ ಇನ್ನೊಂದು ಬೇರೆ ರೀತಿಯಲ್ಲಿ ಆಗ್ತಾಯಿದೆ. ಇವತ್ತು 1 to 5 ಕಾರ್ಯಕ್ರಮ ಈ ನಿಮ್ಮ ಆದೇಶದ ಸ್ಪಷ್ಟವಾಗಿ ನೀವು ಓದಿದರೆ ಗೊತ್ತಾಗ್ತದೆ. ಆ ಸರ್ಕಾರದ ಆದೇಶದಲ್ಲಿ 1 to 5 ಮಾಡುವಂಥದ್ದು ತಹಸೀಲ್ದಾರ್. 1 to 5 ಅಂದರೆ ಎಲ್ಲ ದಾಖಲೆ ಪರಿಶೀಲನೆ ಮಾಡಿ ಎಲ್ಲ ಆದ ನಂತರ ಅದು ಅವರಿಗೆ ಕನ್ಫರ್ಮ್ ಆದರೆ ಅವರು ಯಾರಿಗೆ ಕಳಿಸ್ತಾರೆ, ಅವರು ಸರ್ವೆ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ. ಸರ್ವೆ ಅವರು ಏನು ಮಾಡ್ತಾರೆ, ನಮ್ಮ ಭೂಮಾಪಕರು ಅವರು ಸ್ಥಳ ಪರಿಶೀಲನೆ ಮಾಡಿ ಎಷ್ಟು ಅನುಭವ ಇದೆ. ಈಗ ನಿಮಗೆ ರೆಕಾರ್ಡಲ್ಲಿ ನಿಮಗೆ 2 ಎಕರೆ ಇದ್ದರೂ ಕೂಡ ಅಲ್ಲಿ ಅನುಭೋಗದಲ್ಲಿ 190 ಇದ್ದರೆ ನಿಮಗೆ 190 ಕೊಡೋದು. ಅಥವಾ ನಿಮಗೆ 2 ಎಕರೆ ನಿಮಗೆ ಮಂಜೂರಾಗಿದ್ದು ನಿಮಗೆ 2.5 ಇದ್ದರೂ ಕೂಡ ನಿಮಗೆ ಕೊಡೋದು 2 ಎಕರೆ. ಇದು ಏನು ಮಾಡಿದೆ ಅಂದರೆ ಅಲ್ಲಿ ಹೋಗಿ ಎಲ್ಲ ಸರ್ವೇರ್ಗಳು ಈ ಒಂದು ಕಡತವನ್ನು ಇಲ್ಲಿಗೆ ಸಲ್ಲಿಸಿದ್ದಾರೆ. ಈ ಪ್ರೋಸೆಸ್ ಹೇಗೆ ಅಂತ ಹೇಳಿದರೆ 1 to 5 ಮಾಡಿಕೊಡುವಂಥದ್ದು ಎಲ್ಲ ಆನ್ಲೈನಲ್ಲೇ ಮಾಡುವಂಥದ್ದು. ಅದು ತಾಸರಿಂದ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ, ಅವರು ಸರ್ವೆ ಭೂಮಾಪಕರಿಗೆ ಕೊಡ್ತಾರೆ. ಭೂಮಾಪಕರು ಎಲ್ಲ ಅಳತೆ ಮಾಡಿ ಇವರಿಗೆ ಕಳಿಸ್ತಾರೆ. ಇಲ್ಲಿ ಸರ್ವೆ ಸೂಪರ್ವೈಸರ್ ಇದ್ದಾರೆ, ಅವರು ಸ್ಕೂಟಿನ ಮಾಡಿ ಆನಂತರ ADLR DDLRಗೆ ಕಳಿಸುವಂಥದ್ದು. ಇಲ್ಲಿ ಏನು ಮಾಡ್ತಾರೆ, ಹೊಸ ಒಂದು ಆಟ ಶುರುವಾಗಿದೆ. ನಿಮಗೆ ಇವರು ಏನು ಮಾಡ್ತಾಯಿದ್ದಾರೆ ಅಂತ ಈಗ ಹಲವಾರು ಕಡತದಲ್ಲಿ ಐ ಸ್ಕೆಚ್ಚು ಅಂದರೆ ಅಂದಾಜು ನಕ್ಷೆ. ಅದು ಅರ್ಥ ಆಯ್ತು ನಿಮಗೆ? ಈ ಯಾವುದೇ ಗ್ರ್ಯಾಂಟ್ ಆಗೋದು ಸ್ಕೆಚ್ಚಿನ ಆಧಾರದಲ್ಲಿ ಯಾವುದೇ ಗ್ರ್ಯಾಂಟ್ ಆಗೋದು. ಇದು ಗ್ರ್ಯಾಂಟ್ ಆಗೋದು ಯಾವುದು, ಈಗ ಅಕ್ರಮ ಸಕ್ರಮ ಇರ್ಬೋದು, ಸೈಟ್ ಇರ್ಬೋದು, ಬೇರೆ ಬೇರೆ ಮತ್ತು ಭೂ ನ್ಯಾಯಮಂಡಳಿಯಿಂದ ಕೊಟ್ಟಂಥ ಭೂಮಿಗಳಿರ್ಬೋದು. ಅಲ್ಲಿ ಏನಾಗಿದೆ ಅಂತಂದರೆ ಅವರು ಏನು ಮಾಡ್ತಾರೆ, ಸ್ಕೆಚಿಂಗ್ ಮಾಡೋದು ಅಂದಾಜು ನಕ್ಷೆ, ಮಂಜೂರಾತಿಗೆ ನಕ್ಷೆ ಕೊಡೋದು. ಈ ಅಂದಾಜು ನಕ್ಷೆಗೂ ಮತ್ತು ಪಕ್ಕಾ ನಕ್ಷೆ ವ್ಯತ್ಯಾಸ ಇದೆ. ಇವತ್ತು ಸ್ಕೆಚ್ ಆಧಾರದಲ್ಲಿ ಎಲ್ಲ ಮಂಜೂರಾಗಿದೆ. ಇವತ್ತು ಈ ಆರ್ಡ್ರಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ 10 ದಾಖಲೆಯನ್ನು ಕೇಳೋದನ್ನು ಬಿಟ್ಟು 3 ದಾಖಲೆಯನ್ನು ಕೇಳಬೇಕು ಅಂತ ಮಾಡಿದೆ. ಯಾವುದು ನಾನು ಕೊಟ್ಟಿದ್ದೇನೆ ಭೂ ಮಂಜೂರಾತಿ ಪ್ರಕರಣಗಳಲ್ಲಿ 3 ದಾಖಲೆ ಕೊಡಬೇಕಾದ್ದು. ಯಾವುದು, ಭೂ ಮಂಜೂರು ನಡವಳಿ. ಭೂ ಮಂಜೂರು ನಡವಳಿ ನಿಮಗೆ ಹಕ್ಕುಪತ್ರ ಸಿಗ್ತಲ್ಲ, ಸಾಗುವಳಿ ಚೀಟಿ ಅಲ್ಲ, ಭೂ ಮಂಜೂರು ನಡವಳಿ ಅಂದರೆ ನಿಮಗೆ ತಾಲೂಕು ಆಫೀಸಲ್ಲಿ ಅಕ್ರಮ ಸಕ್ರಮದಲ್ಲಿ ನಡವಳಿ ಆಗ್ತದೆ, ತಹಸೀಲ್ ನಡವಳಿ ಮಾಡ್ತಾರೆ. ಜಡ್ಮೆಂಟ್ ಕಾಪಿ ಗ್ರ್ಯಾಂಟಲ್ಲಿ ಒಂದು ರೆಸಲ್ಯೂಷನ್ ಕಾಪಿ ಅಕ್ರಮ ಸಕ್ರಮದ. ಆ ನಂತರ ಏನು ಮಾಡ್ತಾರೆ ಅಂದರೆ ಅಲ್ಲಿ ತಹಸೀಲ್ ಒಂದು ಪ್ರೊಸೀಡಿಂಗ್ಸ್ ಮಾಡ್ತಾರೆ, ನಡವಳಿ
ಅದರ ಒಂದು ಪ್ರತಿ, ಸಾಗುವಳಿ ಚೀಟಿ ಹಕ್ಕುಪತ್ರದಲ್ಲಿ ಇರ್ತದೆ, ಮತ್ತು ಚಾಲ್ತಿ ಪಹಣಿ. ಈ 3 ದಾಖಲೆಯನ್ನು ಕೇಳಿದ್ದು. ಮೊನ್ನೆ ಕೃಷ್ಣ ಬೈರೇಗೌಡರು ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ, ಇನ್ನು 2 ದಾಖಲೆ ಸಾಕು ಅಂತೇಳಿ, ಅದನ್ನು ಇನ್ನೂ ಸರಳೀಕರಣ ಮಾಡ್ತದೆ ಅಂತೇಳಿ. ಇಲ್ಲಾಂದರೆ ಅಡಂಗಲ್ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ಅಂತ ತಾಲೂಕು ಆಫೀಸಿಂದ AC ಆಫೀಸಿಗೆ ಹೋಗೋದು, AC ಆಫೀಸ್ ತಾಲೂಕು ಆಫೀಸ್ ಬರೋದು, ತಾಲೂಕು ಆಫೀಸಿಂದ ವಾಪಸ್ ಹೇಗೆ ಸರ್ವೇರಿಗೆ ಬರೋದು, ಸರ್ವೇರಿಗೆ ವಾಪಸ್ ತಾಲೂಕು ಸರ್ವೇರಿಗೆ VAಗೆ ಬರೋದು, ಇದೇ ಆಚೆ ಮೇಲೆ ಕೆಳಗೆ ಮೇಲೆ ಕೆಳಗೆ 10-15 ವರ್ಷ ಪ್ಲಾಟಿಂಗ್ ಆಗದ ಫೈಲ್ ಕೂಡ ಇದೆ, ಈಗಲೂ ಇದೆ. ಇಲ್ಲಿ 3 ದಾಖಲೆ ಕೊಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲಿಗೆ ಬಂದಾಗ ಸರ್ವೇರು ನಕ್ಷೆ ಮಾಡಿ, ನಾನು ಇಲ್ಲೊಂದು ಹೇಳಿದ್ದೇನೆ, ಐ ಸ್ಕೆಚ್ಚಿಗೂ ಮತ್ತು ಸರ್ವೆ ಸ್ಕೆಚ್ಚಿಗೂ ವ್ಯತ್ಯಾಸ ಇದೆ. ಐ ಸ್ಕೆಚ್ಚು ಅಂದಾಜು ಸ್ಕೆಚ್ಚು, ಸರ್ವೆ ಸ್ಕೆಚ್ಚು ಪಕ್ಕಾ ಸ್ಕೆಚ್ಚು. ಇವರು ಸರ್ವೇಯರಲ್ಲಿ ಹೋಗಿ ಅಳತೆ ಮಾಡಿ ಇಲ್ಲಿ ಕಳಿಸಿದ ಮೇಲೆ ಇವರು ಬ್ರೋಕರ್ಗಳ ಮೂಲಕ ಓದೋದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಬ್ರೋಕರ್ಗಳ ಮೂಲಕ ನೇರವಾಗಿ ಯಾರೋ ಅಲ್ಲಿ ಸಂಪರ್ಕ ಮಾಡೋದಂಥ ಕಡತದಲ್ಲಿ ದುಡ್ಡು ಮಾಡುವ ದುರುದ್ದೇಶದಿಂದ ಇವರೇನು ಮಾಡಿದೆ, ಐ ಸ್ಕೆಚ್ಚಿಗೂ ಮತ್ತು ಪಕ್ಕಾ ಸ್ಕೆಚ್ಚಿಗೂ ತಾಲೇ ಇಲ್ಲ ಅಂತೇಳಿ ಕಾಸರಿ ಕಳಿಸುವಂಥದ್ದು. ಇಂಥ ತುಂಬ ಪೆಂಡಿಂಗ್ ಇದೆ. ಇದು ಯಾರು ಮಾಡ್ತಿರುವಂಥದ್ದು, ಅಲ್ಲಿ ಸೂಪರ್ವೈಸರ್ ಪ್ರಕಾಶ್ ಅಂತ ಇದ್ದಾನೆ, ಅಲ್ಲಿ ಸರ್ವೆ ಸೂಪರ್ವೈಸರ್ ಪ್ರಕಾಶ್ ಇದ್ದಾನೆ. ADLR ಕೂಡ ಇವರಿಬ್ಬರು ಸೇರಿಕೊಂಡು ಮಾಡುವಂಥ ಆಟಗಳಲ್ಲಿ ADLR ಶ್ರೀನಿವಾಸ ಮೂರ್ತಿ ಎಲ್ಲ ಘಟನೆಯಿಂದ ಬಂದವರು ನೋಡಿ. ಇವರು ಘಟನೆಯಿಂದ ಬರುವುದು ಯಾಕೆ ಹೋಗ್ತಾನೆ ಇಲ್ಲಿಗೆ, ಇಲ್ಲಿ ಜಿಲ್ಲೆಗೆ, ನಮ್ಮ ಜಿಲ್ಲೆಗೆ ಪೋಸ್ಟಿಂಗ್ ಮಾಡೋದು ಯಾಕೆ ಹೋಗ್ತದೆ, ದುಡ್ಡು ಮಾಡಲಿಕ್ಕೆ. ಇಬ್ಬರು ಘಟ್ಟದ ಅಧಿಕಾರಿಗಳು ಇಲ್ಲಿ ಬಂದು ಇಲ್ಲಿ ಆಟ ಆಡೋದು. ಈ ಬಗ್ಗೆ ಗೊತ್ತಾಗಿ ನಮ್ಮ ಶಾಸಕ ಅಶೋಕ್ ಕುಮಾರ್ ಹಲವಾರು ಸಲ ಅವರಿಗೆ ಎಚ್ಚರಿಕೆ ಕೊಟ್ಟರು, ಕರೆದು ವಾರ್ನಿಂಗ್ ಕೊಟ್ಟರು ಕೂಡ ಅವರ ಚಾಲಿ ಬಿಡ್ತಾ ಇಲ್ಲ. ಅದೇ ಚಾಲಿಯನ್ನು ಮುಂದುವರಿಸಿ, ಅಂದರೆ ಭಯನೇ ಇಲ್ಲ.